ವೇಳೆಯೇ ಆಟಗಾರನಿಗೆ ಹೃದಯಾಘಾತವಾಗಿದೆ. 30 ವರ್ಷದ ಪ್ರೀತಮ್ ಶೆಟ್ಟಿ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ಕಬಡ್ಡಿ ಆಟದ ವೇಳೆಯೇ ಆಟಗಾರನಿಗೆ ಹೃದಯಾಘಾತ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆಟಗಾರ ಸಾವಿಗೀಡಾಗಿದ್ದಾರೆ. ಉಡುಪಿ ಮೂಲದ ಪ್ರೀತಮ್ ಶೆಟ್ಟಿ 30 ವರ್ಷ ಮೃತ ಆಟಗಾರ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಸುಖಧರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪಂದ್ಯದ ವೇಳೆ ಎದೆನೋವು ಕಾಣಿಸಿಕೊಂಡಿದೆ. ತತ್ಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಆಟಗಾರ ಸಾವಿಗೀಡಾಗಿದ್ದಾರೆ. ಕಬಡ್ಡಿ ಆಟದ ವೇಳೆಯೇ ಆಗಿರುವಂತಹ ಅವಘಡ ಇದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಇದೇ ಪ್ರೀತಮ್ ಶೆಟ್ಟಿ ಆಟ ಆಡುವ ಸಂದರ್ಭದಲ್ಲೇ ಎದೆನೋವು ಕಾಣಿಸ್ಕೊಂಡಿದೆ. ಕುಸಿದು ಹೋಗ್ತಾರೆ. ನಂತರದ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ಕಳುಹಿಸಿ ಎಲ್ಲ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಸುಖಧರೆ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಉಡುಪಿ ಮೂಲದ ಪ್ರೀತಮ್ ಶೆಟ್ಟಿ ಸಾವಿಗೀಡಾಗಿರುವಂಥ ಆಟಗಾರ. ಗ್ರಾಮದಲ್ಲಿ ಹನುಮ ಜಯಂತಿಯ ಅಂಗವಾಗಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಉಡುಪಿ ಜಿಲ್ಲೆಯಿಂದ ಈ ತಂಡ ಭಾಗವಹಿಸಿರುತ್ತೆ. ಈ ಪಂದ್ಯಾವಳಿಯಲ್ಲಿ ಉಡುಪಿ ತಂಡ ಫೈನಲ್ ಕೂಡ ಪ್ರವೇಶ ಪಡೆದುಕೊಂಡಿರುತ್ತೆ. ವೇಳೆಯೇ ಆಟಗಾರನಿಗೆ ಹೃದಯಾಘಾತವಾಗಿದೆ. ನೋಡಿ, ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಈತನೇ ಉಡುಪಿ ಮೂಲದ 30 ವರ್ಷದ ಪ್ರೀತಮ್ ಶೆಟ್ಟಿ. ಹೇಗಾಗುತ್ತೆ ಅಂತ ಯಾರು ಕೂಡ ಊಹೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಬಡ್ಡಿ ಆಟದ ವೇಳೆಯೇ ಆಟಗಾರನಿಗೆ ಹೃದಯಾಘಾತ ಆಗಿರೋದು. ಕೇವಲ 30 ವರ್ಷ ಬಾಳಿ ಬದುಕಬೇಕಾಗಿದ್ದಂಥ ಜೀವ ಹೃದಯಾಘಾತಕ್ಕೆ ಪ್ರಾಣ ತೆತ್ತಿದೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಆತನೇ ಪ್ರೀತಮ್ ಶೆಟ್ಟಿ. ನೋಡಿ, ಹನುಮ ಜಯಂತಿಯ ಹಿನ್ನೆಲೆಯಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿರ್ತಾರೆ. ಈ ಸಂದರ್ಭದಲ್ಲಿ ಫೈನಲನ್ನು ಈ ಉಡುಪಿ ತಂಡ ಪ್ರವೇಶ ಪಡ್ಕೊಂಡಿರುತ್ತೆ. ಆಟ ಆಡ್ತಿರ್ತಾರೆ. ಆ ಸಂದರ್ಭದಲ್ಲೇ ಹೃದಯಾಘಾತ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ಯಾವಾಗಾಗಿದ್ದು ಘಟನೆ? ಪ್ರೀತಮ್ ಶೆಟ್ಟಿಯವರ ನೋವು ಕಾಣಿಸ್ಕೊಳ್ತು ಅಂತ ಸಂದರ್ಭದಲ್ಲಿ ತತ್ಕ್ಷಣವೇ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕಾಗಲಿಲ್ವಾ? ಏನಿದು ಘಟನೆ? ಯಾವಾಗಾಯಿತು? ಏನಿದೆ ಹೆಚ್ಚಿನ ಮಾಹಿತಿ? ಶ್ರೀ ಕಬಡ್ಡಿ ಆಟದ ವೇಳೆ ಆ ಕಬಡ್ಡಿ ಆಟಗಾರನಿಗೆ ಹೃದಯಾಘಾತವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವಂತಹ ದಾರುಣ ಘಟನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಸುಖದ್ರೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತದ್ದು. ಏನು ನಿನ್ನೆ ಹನುಮ ಜಯಂತಿ ಅಂಗವಾಗಿ ಆ ಒಂದು ಸುಖದ್ರೆ ಗ್ರಾಮದಲ್ಲಿ ಒಂದು ಕಬಡ್ಡಿ ಅಂದ್ರೆ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರ್ತಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಉಡುಪಿ ಮೂಲದ ತಂಡ ಕೂಡ ಬಂದಿರುತ್ತೆ. ಈ ತಂಡ ಕೂಡ ನಿನ್ನೆ ಆ ಒಂದು ಏನು ಕಬಡ್ಡಿ ಪಂದ್ಯಾವಳಿಯಲ್ಲಿ ಚೆನ್ನಾಗಿ ಆಡಿ ಫೈನಲ್ ಕೂಡ ಪ್ರವೇಶ ಮಾಡಿರುತ್ತೆ. ಪ್ರವೇಶದ ಸಂದರ್ಭದಲ್ಲಿ ಏನು ಸಂಜೆ ಫೈನಲ್ ಮಾಮೂಲಿ ಪಂದ್ಯಗಳು ಮುಗಿದು ಎಲ್ಲ ಮುಗಿದು ಫೈನಲ್ ಪಂದ್ಯ ಆ ರಾತ್ರಿ ಸುಮಾರು 8 ಗಂಟೆಯ ವೇಳೆಗೆ ಆರಂಭ ಆಗಿರುತ್ತೆ. ಈ ವೇಳೆ ಆ ಒಂದು ತಂಡದ ಆಟಗಾರ ಏನ್ ಪ್ರೀತಮ್ ಶೆಟ್ಟಿ ಇರ್ತಾನೆ, ಈತನಿಗೆ ಸ್ಥಳದಲ್ಲಿ ಹೃದಯಾಘಾತ ಅಂದ್ರೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಎದೆನೋವು ಕಾಣಿಸ್ಕೊಂಡ ಸಂದರ್ಭದಲ್ಲಿ ಅಲ್ಲಿದ್ದಂತ ಎಲ್ಲರೂ ಕೂಡ ಆಟಗಾರರು ಕೂಡ ಅಲ್ಲೇ ಫಸ್ಟ್ ಏಡ್ ಅನ್ನ ಮಾಡಿಸಿ, ಅಲ್ಲೇನು ಆಂಬುಲೆನ್ಸ್ ಇರುತ್ತೆ, ಅಲ್ಲಿ ಫಸ್ಟ್ ಏಡ್ ಅನ್ನ ಮಾಡಿಸಿ ಹತ್ತಿರದ ಒಂದು ಆಸ್ಪತ್ರೆಯಲ್ಲಿ ತಗೋಗಿ ಫಸ್ಟ್ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಅಲ್ಲೂ ಕೂಡ ಕಡಿಮೆ ಆಗದ ಹಿನ್ನೆಲೆಯಲ್ಲಿ ಆತನನ್ನ ನಾಗಮಂಗಲ ಪಟ್ಟಣದ ಬೆಳ್ಳೂರು ಬಳಿ ಇರುವಂತಹ ಏನ್ ಏಮ್ಸ್ ಆಸ್ಪತ್ರೆ ಇದೆ ಅಲ್ಲಿಗೆ ದಾಖಲು ಮಾಡ್ತಾರೆ. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮುಂಜಾನೆ ಆತ ಮೃತಪಟ್ಟಿರ್ತಾನೆ. ನಿಜಕ್ಕೂ ಕೂಡ ಇದೊಂದು ರೀತಿಯ ದಾರುಣ ಘಟನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನು ಕಬಡ್ಡಿ ಪಂದ್ಯಾವಳಿಗೆ ಬಂದು ಆತ ಹೃದಯಾಘಾತದಿಂದ ಮೃತಪಟ್ಟಿರುವಂತದ್ದು ನಿಜಕ್ಕೂ ಕೂಡ ಆ ಒಂದು ತಂಡಕ್ಕೆ ಕೂಡ ಒಂದು ರೀತಿ ಆಘಾತ ಆಗಿದೆ. ಏನು ಅಲ್ಲಿಂದ ಒಂದು ಪ್ರಶಸ್ತಿಯ ಕನಸಿನೊಂದಿಗೆ ತೆರಳಬೇಕಾದಂತ ತಂಡಕ್ಕೆ ಈಗ ಆತನ ಶವವನ್ನು ಕೊಂಡೊಯ್ಯಬೇಕಾದಂತ ಅನಿವಾರ್ಯತೆ ಈಗ ಆ ಒಂದು ತಂಡಕ್ಕೆ ಇರುವಂತದ್ದು. ನಿನ್ನೆ ರಾತ್ರಿ ನಡೆದಂತಹ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಈ ಒಂದು ತಂಡ ಗೆಲ್ಲುವ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈತನಿಗೆ ಎದೆನೋವು ಕಾಣಿಸಿಕೊಂಡ ಸಂದರ್ಭ ನಿಜಕ್ಕೂ ಕೂಡ ಅಲ್ಲಿನ ಆಟಗಾರರೆಲ್ಲರಿಗೂ ಕೂಡ ಕಂಗಾಲಾಗಿ ಆಟವನ್ನು ಕೂಡ ಸ್ಥಗಿತಗೊಳಿಸಲಾಗಿರುತ್ತೆ. ಈಗಾಗಲೇ ಕೂಡ ಆತನ ಒಂದು ಜೀವ ಹೋಗಿರೋ ಹಿನ್ನೆಲೆಯಲ್ಲಿ ಆತನ ಏನು ಪಾರ್ಥಿವ ಶರೀರವನ್ನ ಇವತ್ತು ಬೆಳಿಗ್ಗೆ ಆತನ ಊರಿಗೆ ಕೊಂಡೊಯ್ಯಲಿಕ್ಕೆ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಘಟನೆ ಈಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತದ್ದು. ಜೊತೆಗೆ ಈಗಾಗಲೇ ಕೂಡ ಕಬಡ್ಡಿ ಪಂದ್ಯಾವಳಿಯಲ್ಲೂ ಕೂಡ ಮ್ಯಾಚ್ ಕೂಡ ಸ್ಥಗಿತ ಆಗಿರೋ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಅವನು ಕೂಡ ಕಂಗಾಲಾಗಿದ್ದಾರೆ. ಯಾಕೆಂದ್ರೆ ಕಬಡ್ಡಿ ಪಂದ್ಯಾವಳಿಗೆ ಬಂದು ಈ ರೀತಿಯಾಗಿ 30 ವರ್ಷದ ಆ ಒಂದು ಯುವಕ ಮೃತಪಟ್ಟಿರುವಂತದ್ದು ನಿಜಕ್ಕೂ ಕೂಡ ಆ ಒಂದು ತಂಡಕ್ಕೆ ಆಘಾತ ಆಗಿರುವಂತದ್ದು. ದಿವೇಶ್, ರಾಘವೇಂದ್ರ, ಈಗ
ಯಾವುದೇ ರೀತಿಯ ಪಂದ್ಯಗಳು ಅಂದಾಗ, ಈಗ ಆಟಗಾರರು ಅಂದಾಗ, ಈಗ ಅವರು ಆಟ ಆಡೋಕ್ಕೆ ಮುಂಚೆನೇ ಒಂದು ಮೆಡಿಕಲ್ ಚೆಕಪ್ ಮಾಡುವಂಥದ್ದು, ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಳ್ಳುವಂಥದ್ದು, ಆ ಮೆಡಿಕಲ್ ಹಿಸ್ಟ್ರಿ ಅನ್ನೋದನ್ನು ಡೆಫಿನೆಟ್ಲಿ ನೋಡ್ತಾರೆ. ಈಗ ತಂಡ ಇರ್ಬೋದು, ಕೋಚ್ ಇರ್ಬೋದು, ಈ ಥರದ್ದೆಲ್ಲ ಒಂದು ವೆರಿಫಿಕೇಷನ್ ಇರುತ್ತೆ. ಆ ಪ್ರೋಸೆಸ್ ಆಗಿತ್ತಾ ಇಲ್ವಾ? ಅಥವಾ ಮೆಡಿಕಲ್ ಹಿಸ್ಟ್ರಿಯಲ್ಲಿ ಇವರ ಆರೋಗ್ಯದ ಬಗ್ಗೆ ಏನಿತ್ತು ಮಾಹಿತಿ, ಈ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ರಾಘವೇಂದ್ರ? ಸದ್ಯ ನಿನ್ನೆ ಬಂದಂತ ಸಂದರ್ಭದಲ್ಲಿ ಆ ಒಂದು ತಂಡ ಏನಿತ್ತು ಆ ತಂಡದ ಎಲ್ಲಾ ಆಟಗಾರರು ಕೂಡ ಮೆಡಿಕಲ್ ಫಿಟ್ನೆಸ್ ಪಡ್ಕೊಂಡಿದ್ರು. ಯಾರು ಕೂಡ ಅನಾರೋಗ್ಯಕ್ಕಿರಲಿಲ್ಲ. ಎಲ್ಲರೂ ಕೂಡ ಚೆನ್ನಾಗಿ ಆಡ್ಕೊಂಡು ಫೈನಲ್ ಪಂದ್ಯದವರೆಗೂ ಕೂಡ ಸುಮಾರು 3-4 ಪಂದ್ಯಗಳನ್ನ ಆಡಿ ಫೈನಲ್ ಪಂದ್ಯಕ್ಕೆ ಕೂಡ ಆಯ್ಕೆಯಾಗಿ ಬಂದಿರ್ತಾರೆ. ಫೈನಲ್ ಪಂದ್ಯದಲ್ಲಿ ಈ ಒಂದು ಆಟ ಆಡೋ ಸಂದರ್ಭದಲ್ಲಿ ಆತನ ಏನು ಕಬಡ್ಡಿ ಆಟದಲ್ಲಿ ರೈಡಿಂಗ್ ಬಂದಂತದನ್ನ ಹಿಡಿದ ಸಂದರ್ಭದಲ್ಲಿ ಈತನಿಗೆ ಹಿಡಿದಾಗ ಸ್ವಲ್ಪ ಎದೆನೋ ಕಾಣಿಸ್ಕೊಂಡಿದೆ. ಹಾಗಾಗಿ ಆತನ ತಕ್ಷಣವೇ ಅಲ್ಲಿದ್ದಂತ ಏನು ಮೆಡಿಕಲ್ ಫಸ್ಟ್ ಏಡ್ ಮಾಡುವಂತವ್ರು ಅವರು ಫಸ್ಟ್ ಏಡ್ ಮಾಡಿದ್ರು ಕೂಡ ಆತನಿಗೆ ಎದೆನೋ ತೀವ್ರವಾಗಿ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಆತನನ್ನ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಅಲ್ಲಿಂದ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಏಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಆತ ಸ್ವಲ್ಪ ಹುಷಾರಾಗಿರ್ತಾನೆ ಅಂತ ಹೇಳಿ ಅದರ ಚಿಕಿತ್ಸೆಗೆ ಸ್ಪಂದಿಸ್ತಾನೆ ಅಂತ ಹೇಳಿ ಚಿಕಿತ್ಸೆಯನ್ನು ಮಾಡ್ತಾ ಇರ್ತಾರೆ. ಆದ್ರೆ ಮಧ್ಯರಾತ್ರಿ ಆತನ ಪ್ರಾಣ ಪಕ್ಷಿ ಆರೋಗಿದೆ. ಇದಕ್ಕೆಲ್ಲ ಕಾರಣ ಆತನಿಗೆ ಹೃದಯಾಘಾತ ಆಗಿದೆ. ಆತನಿಗೆ ಸರಿಯಾಗಿ ಕೊಟ್ಟರು ಕೂಡ ಆತ ಚೇತರಿಸ್ಕೊಳ್ಳಿಲ್ಲ ಅಂತ ಹೇಳಿ ಆಸ್ಪತ್ರೆ ವೈದ್ಯರು ಕೂಡ ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಆ ಒಂದು ಉಡುಪಿ ತಂಡಕ್ಕೆ ಒಂದು ರೀತಿಯ ಆಘಾತ ಉಂಟಾಗಿರುವಂತದ್ದು. ಯಾಕೆಂದ್ರೆ ಇನ್ನೇನು ಪ್ರಶಸ್ತಿಯಲ್ಲಿ ಅಂದ್ರೆ ಫೈನಲ್ ಸುತ್ತಿನಲ್ಲಿ ಆಡಿ ಆ ಪ್ರಶಸ್ತಿಯನ್ನು ಕೊಂಡೊಯ್ಯುವಂತ ಒಂದು ಕನಸಿನಲ್ಲಿದ್ದಂತ ತಂಡಕ್ಕೆ ಈಗ ಆಟಗಾರ ಏನು ಪ್ರೀತಮ್ ಶೆಟ್ಟಿ ಇದ್ದಾರೆ ಅವರು ಮೃತಪಟ್ಟಿರುವಂತದ್ದು ಆ ಒಂದು ತಂಡಕ್ಕೆ ನಿಜಕ್ಕೂ ಕೂಡ ಆಘಾತ ಆಗಿದೆ. ಜೊತೆಗೆ ಗ್ರಾಮದಲ್ಲೂ ಕೂಡ ಏನು ಆತನ ಗ್ರಾಮ ಏನು ಉಡುಪಿ ಮೂಲದ ಗ್ರಾಮ ಏನಿತ್ತು ಆ ಉಡುಪಿ ಮೂಲದ ಗ್ರಾಮದಲ್ಲೂ ಕೂಡ ಈಗ ಶೋಕ ಸಾಗರ ಮನೆ ಮಾಡಿರುವಂತದ್ದು. ದಿವೇಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.